ಬ್ಯಾಚುಲರ್ಸ್ ಪಲಾವ್ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತೀನಿ. ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಮನೇಲಿ ಅಮ್ಮ ಇಲ್ಲ, ಸೊ ವೈಫ್ ಇಲ್ಲ, ಊರಿಗೆ ಹೋಗಿದಾರೆ ಅಂತ ಹೇಳ್ತೀರಲ್ಲ, ಅವಾಗ ನೀವೇ ಈಸಿಯಾಗಿ ಈ ತರ ಕುಕ್ ಮಾಡ್ಕೋಬಹುದು. ಕುಕ್ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ ನೋಡಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನೀವು ಗ್ಯಾಸ್ನ ಇದ್ ಮಾಡ್ಬಿಟ್ಟು ಒಂದು ಕುಕ್ಕರ್ ಮೇಲೆ ಇಡಿ, ಕುಕ್ಕರ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದ್ರೆ ಪಲಾವ್ ಚೆನ್ನಾಗಿ ಟೇಸ್ಟ್ ಬರ್ಬೇಕಂದ್ರೆ ಸ್ವಲ್ಪ ಆಯಿಲ್ ಇರ್ಬೇಕು ಜಾಸ್ತಿನೇ. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಕಾಯಿಸ್ಬಿಡ್ಬೇಕು. ಇವಾಗ ಏನ್ ಮಾಡ್ಬೇಕಂದ್ರೆ ನೀವು ಈರುಳ್ಳಿನ ಫಸ್ಟ್ ಆಗಿ ಹಾಕೊಬೇಕು. ಈರುಳ್ಳಿನ ಫಸ್ಟ್ ಆಗಿ ಹಾಕೊಂಡ್ಬಿಟ್ಟು ಸ್ವಲ್ಪ ಇಲ್ಲ ಫ್ರೈ ಮಾಡ್ಬೇಕು. ಸ್ವಲ್ಪ ಇದು ಸ್ವಲ್ಪ ಬ್ರೌನಿ ಟೈಪ್ ಬರೋ ತನಕ ಸ್ವಲ್ಪ ಇದು ಮಾಡ್ಬೇಕು. ಈ ತರ ಎಲ್ಲ ಇದು ಮಾಡ್ಬೇಕು. ಈ ತರ ಮಾಡ್ಬಿಟ್ಟು ಸ್ವಲ್ಪ ಕಾಯಿಸ್ಬೇಕು, ಇಲ್ಲಾಂದ್ರೆ ಕೆಳಗಡೆ ಒತ್ಕೊಂಡ್ಬಿಡುತ್ತದು. ಸ್ವಲ್ಪ ಈ ತರ ಮಾಡ್ಕೊಂಡು ಸ್ವಲ್ಪ ಬ್ರೌನ್ ಬರ್ಬೇಕು. ಸ್ವಲ್ಪ ಬ್ರೌನ್ ಬಂದಾಗ ಆಮೇಲೆ ಸ್ವಲ್ಪ ಟೊಮಾಟೋನ ಹಾಕೋಬೇಕು. ಆಮೇಲೆ ಮೆಣಸಿನ್ಕಾಯಿನ ಹಾಕಿ, ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂಚೂರು ಈ ತರ ಮತ್ತೆ ಮಾಡಿ ಇದು ತರ ಒಂದ್ ಸ್ವಲ್ಪ ಇದಾಗ್ಬಿಡ್ಬೇಕು. ಅದಾದ್ಮೇಲೆ ಒಂಚೂರು ಟೊಮಾಟೋನ ಹಾಕೊಳ್ಳಿ. ಟೊಮಾಟೋನ ಹಾಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇದೆಲ್ಲ ಫುಲ್ ಫ್ರೈ ಆದ್ಮೇಲೆ ಇದೆಲ್ಲ ಹಾಕೊಳ್ಳಿ. ಇದಾದ್ಮೇಲೆ ಒಂಚೂರು ಇದೆಲ್ಲ ಫ್ರೈ ಆಗೋದಕ್ಕೆ ಏನ್ ಮಾಡ್ಬೇಕಂದ್ರೆ ಆಮೇಲೆ ಸ್ವಲ್ಪ ಕುಕ್ಕರ್ ಮೇಲೆ ಮುಚ್ಚೋಕನ ಸ್ವಲ್ಪ 1-2 ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ಓಪನ್ ಮಾಡಿ ಸ್ವಲ್ಪ ಇದಾಗಿ ಫ್ರೈ ಆಗಿರುತ್ತೆ. ಇದೆಲ್ಲಾನು 2 ಮಿನಿಟ್ಸ್ ಆದ್ಮೇಲೆ ಈ ತರ ಬರುತ್ತೆ. ಅದಾದ್ಮೇಲೆ ಒಂಚೂರು ಇದು ಮಾಡ್ಬಿಡಿ. ನೀವು ಹಾಗೆ ಬಿಟ್ರೆ ಫುಲ್ ಫ್ರೈ ಆಗೋದು ಕೆಳಗಡೆ ಇದು ಒಟ್ಕೊಂಡ್ಬಿಡುತ್ತೆ. ಅದನ್ನ ಒಂಚೂರು ಹಾಗೆ ಸ್ವಲ್ಪ ತೆಗ್ದ್ಬಿಟ್ಟು ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಕ್ಯಾರೆಟ್ನ ಹಾಕೊಳ್ಳಿ. ಕ್ಯಾರೆಟ್ ಹಾಕೊಂಡು ಆಮೇಲೆ ಸ್ವಲ್ಪ ಬೀನ್ಸ್ ಕೂಡ ಹಾಕೊಂಡು ಸ್ವಲ್ಪ ಇದು ಮಾಡಿ. ಆದ್ಮೇಲೆ ಸ್ವಲ್ಪ ಮತ್ತೆ ಅದೇ ರೀತಿ ಕುಕ್ಕರ್ ಗ್ಯಾಪ್ನ ಅದೇ ರೀತಿ ಒಂದ್ ಸ್ವಲ್ಪ ಇದನ್ನ 3 ಮಿನಿಟ್ಸ್ ವರ್ಗು ಬಿಟ್ರೆ ಒಂದ್ ಸ್ವಲ್ಪ ಫ್ರೈ ಆಗಿರುತ್ತೆ. ಫ್ರೈ ಆದ್ಮೇಲೆ ತೆಗೆದು ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ಇದ್ ಮಾಡಬೇಕು. ಸ್ವಲ್ಪ ಮಸಾಲಾದ ಹಾಕೊಳ್ಬೇಕು. 1, 2, 3 ಇವಾಗ ಕ್ಯಾಪ್ನ ತೆಗೆದ್ಬಿಟ್ಟು ಒಂಚೂರು ಇದಾಗಿರುತ್ತೆ, ಫ್ರೈ ಆಗಿರುತ್ತೆ. ಇನ್ನೊಂಚೂರು ಫ್ರೈ ಆಗಿ ಬಿಡ್ಬೇಕು. ಇದರಲ್ಲಿ ಒಂಚೂರು ಸಾಂಬಾರ್ ಪೌಡರ್ ಇರುತ್ತೆ, ಒಂಚೂರು ಹಾಕೋಬೇಕು ಲೈಟ್ ಆಗಿ, ಚೆನ್ನಾಗಿ ಟೇಸ್ಟ್ ಬರೋದಕ್ಕೆ. ಅದಾದ್ಮೇಲೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕು. ಸ್ವಲ್ಪ ಇದು ಮಾಡ್ಕೊಬೇಕು, ಡೀಪಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ಮಾಡ್ತಾ ಇರೋ ಅಡಿಗೆ 4 ಮೆಂಬರ್ಸ್ ತಿನ್ನಷ್ಟು ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಸ್ಪೂನ್ ಹಾಕೊಂಡ್ಮೇಲೆ ಇದು ಮಾಡ್ಕೊಳ್ಳಿ. ಸ್ವಲ್ಪ ಇದು ಮಾಡ್ಕೊಂಡ ಇದೆ. ಅದಾದ್ಮೇಲೆ ನೀವು ಒಂಚೂರು ಖಾರನ ಹಾಕೊಳ್ಬೇಕು. ಅಲ್ಲಿ ಖಾರ ಮಾಡ್ಕೊಂಡು ಒಂಚೂರು ಎಷ್ಟು ಬೇಕೋ ಅಷ್ಟು ಉಪ್ಪ, ಎಷ್ಟು ಬೇಕೋ ಅಷ್ಟನ್ನ ಸ್ವಲ್ಪ ಖಾರನ ಹಾಕೊಳ್ಬೇಕು. ಆಲ್ರೆಡಿ ಮೆಣಸಿನ್ಕಾಯಿ ಹಾಕೊಂಡಿರ್ತೀರ, ಆದ್ರೂ ಕೂಡ ಒಂಚೂರು ಲೈಟ್ ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ಗೆ ಇದಾಗುತ್ತೆ ಅದು. ಆದ್ಮೇಲೆ ಒಂದು ಬಂದ್ ಮಾಡ ಇಲ್ಲಿ ನೋಡಿ, ಈ ತರ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಬನ್ನಿ ತೋರಿಸಿದ್ರೆ ಈ ತರ ಡೀಪ್ ಆಗಿ ಮಾಡ್ಕೊಂಡು ನೋಡ್ಬೇಕು. ಏನ್ ಸಖತ್ತಾಗಿದೆ ಸ್ಮೆಲ್ಲು. ಇವಾಗ ಏನಿಲ್ಲ, ಸ್ವಲ್ಪ ಅಕ್ಕಿನ ಹಾಕೊಂಡ್ಬಿಟ್ಟು ಅಕ್ಕಿನ ತೊಳ್ಕೊಬೇಕು. ಫಸ್ಟ್ ಆಫ್ ಆಲ್ ಅಕ್ಕಿ ತೊಳ್ಕೊಂಡು ಹಾಕ್ಬೇಕು. ಸೊ ಇವಾಗ ನಾವು ಮಾಡ್ತಾ ಇರೋದು 4 ಜನಕ್ಕೆ ಮಾತ್ರ. ಸೊ 2 ಗ್ಲಾಸ್ ಅಕ್ಕಿನ ಹಾಕೊಳ್ಳಿ. ಅದಾದ್ಮೇಲೆ ತೊಳ್ಕೊಬೇಕು. ಇದನ್ನ ಅಕ್ಕಿನ ಸ್ವಲ್ಪ ನೀಟಾಗಿ ತೊಳ್ಕೊಳ್ಳಿ.
ಯಾಕಂದ್ರೆ ಅಲ್ಲಿ ಹೆಂಗ್ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ಗೊತ್ತಿಲ್ಲ. ಅಕ್ಕಿನ ಅವಾಗ ತೊಳ್ಕೊಂಡಿದೀವಿ. ಅದಾದ್ಮೇಲೆ ನೀವು ಎಷ್ಟು ಗ್ಲಾಸ್ ಹಾಕಿರ್ತೀರಲ್ಲ ಅಷ್ಟು ಗ್ಲಾಸ್ ಅಷ್ಟು ನೀವು ಒಳಗಡೆ ನೀರ್ ಹಾಕ್ಬೇಕು. 1, 2, 4ನೇ ಗ್ಲಾಸು ಅಷ್ಟೇ. ಕಿಚನ್ ಕ್ಲೀನ್ ಮಾಡ್ಕೋ. 4 ಮೇಲೆ ಒಂಚೂರು ನೀರನ್ನ ಸ್ವಲ್ಪ ಹಾಕೊಬೇಕು, ಮೆತ್ತಗಾಗಕ್ಕೆ ರೈಸ್ನ. ನೀರು ಹಾಕ್ತಾ ಇದೀನಿ. ಅದಾದ್ಮೇಲೆ ಒಂಚೂರು ಈ ತರ ಸೀಸನ್ ಮಾಡ್ಕೊಬೇಕು. ಈ ತರ ಕೈ ಹಾಕ್ಸಿ ಒಳಗಡೆ ನೀಟಾಗಿ ಸ್ವಲ್ಪ ಆದ್ಮೇಲೆ ನೀರ್ನ ಸ್ವಲ್ಪ ಬೇಗ ಬಿಡ್ಬೇಕು. ಕಟ ಅಂತ ಕುದಿಬೇಕು. ಒಂಚೂರು ಈ ತರ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಆದ್ಮೇಲೆ ಅಕ್ಕಿನ ವಾಶ್ ಮಾಡಿರೋ ಅಕ್ಕಿನ ಒಳಗಡೆ ಹಾಕಿ ನೀಟಾಗಿ ಪಲಾವ್ ರೆಡಿ ಆಗುತ್ತೆ. ಅದಾದ್ಮೇಲೆ ಕುಕ್ಕರ್ ಅಲ್ಲಿ ನೀರು ಈ ತರ ಉಗೆ ಬರ್ತಾ ಇರುತ್ತಲ್ಲ ಆವಾಗ ನಾವು ಅಕ್ಕಿನ ಹಾಕೋಬೇಕು. ತೊಳೆದಿರೋ ಅಕ್ಕಿನ ಹಾಕೊಳ್ಳಿ. ಅಕ್ಕಿನ ಹಾಕೊಂಡ್ಮೇಲೆ ಸ್ವಲ್ಪ ಇದು ಮಾಡಿ ಹಾಕಿ. ಅದಾದ್ಮೇಲೆ ಉಪ್ಪಾಗಿದೆ ಇಲ್ಲ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಅದಾದ್ಮೇಲೆ ನೀವು ಇದನ್ನ ಕ್ಲೋಸ್ ಮಾಡಿ. ಅದಾದ್ಮೇಲೆ 3 ಸೀಟಿ ಹೊಡೆದ್ಮೇಲೆ ಬಂದ್ಬಿಟ್ಟು ತೆಗ್ದು ನೋಡಿ. ಸಖತ್ತಾಗಿರೋ ಪಲಾವ್ ರೆಡಿ ಆಗಿರುತ್ತೆ. ಅದಾದ್ಮೇಲೆ ತೋರಿಸಿ ನೋಡಿ ಹೆಂಗೆ ಇರುತ್ತೆ ಅಂತ. 1, 2, 3 ಇವಾಗ 3 ಸೀಟಿ ಹೊಡೆದಿದೆ. 3 ಸೀಟಿ ಆದ್ಮೇಲೆ ಓಪನ್ ಮಾಡಿ ಇದಾಗಿದೆ ಅಂತ ನೋಡೋಣ. ನೀವು ಗಾಳಿನ ತಕ್ಕೊಳ್ಳಿ. ಗಾಳಿ ತಕ್ಕೊಂಡಾದ್ಮೇಲೆ ಕುಕ್ಕರ್ ನಂಬರ್ ಮೇಲೆ ಆಗಿದ್ದೀರ. ಗಾಳಿ ಹೋಗೋ ತನಕ ನಿಂತ್ಕೊಂಡಾದ್ಮೇಲೆ ತೆಗೀರಿ. ಪೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ವಿ ಈಟಿಂಗ್ ಪಲಾವ್, ದಟ್ಸ್ ವೈ. ಗಾಳಿ ಹೋಗೋ ತನಕ ನಿಂತ್ಕೊಳ್ಳಿ, ಇಲ್ಲಾಂದ್ರೆ ಮೇಲೆ ಪಲಾವ್ ಕೆಳಗೆ ನೀವು. ಆಯ್ತು. ಒಂಚೂರು ಇದು ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಲೇಟ್ಗೆ ಹಾಕೊಳ್ಳಿ. ಬ್ಯಾಚುಲರ್ಸ್ ಪಲಾವ್ ರೆಡಿ ಫಾರ್ ಇಟ್. ನೋಡಿ ಹೇಗಾಗಿದೆ ಅಂತ. ಸಕ್ಕತ್ತಾಗಿದೆ. ತಿಂದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ತರ ಮನೆಯಲ್ಲೇ ಈ ವಿಡಿಯೋ ನೋಡ್ಬಿಟ್ಟು ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. more videos like